ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಡೇ 2 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತಿದ್ದೀವಿ ಎಲ್ಲೇಳಿ ಕಿನ್ನೂರು ವ್ಯೂ ಗೆಸ್ಟ್ ಹೌಸ್ ಹತ್ರ. ಸೊ ನೆನ್ನೆ ಕಾಲ್ಪಾಗ ಹೋಗ್ಬೇಕಿತ್ತು, ಕಾಲ್ಪಾಗ ಹೋಗೋಕ್ಕಾಗಿಲ್ಲ. ಇಲ್ಲೇ ಒಂದು 65 ಕಿಲೋಮೀಟರ್ಸ್ ಹಿಂದೆನೇ ಹಾಲ್ಟ್ ಆಗಿಬಿಟ್ಟಿದ್ವಿ. ಸೊ ಸಿಮ್ಲಾಲಿ ಮತ್ತು ರಾಂಪುರಲ್ಲಿ ಹೆವಿ ಟ್ರಾಫಿಕ್ ಇತ್ತು. ಆಮೇಲೆ ರಾಂಪುರಲ್ಲೇನೋ ಹಬ್ಬ ಇತ್ತಂತೆ, ಅಲ್ಲೇ 1 ಅವರ್ 2 ಅವರ್ ಟ್ರಾಫಿಕಲ್ಲಿ ತಗ್ಲಾಕೊಂಬಿಟ್ಟಿದ್ರಿ. ಸೊ ಇವಾಗ 65 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ಸೊ ಇವಾಗ ಹೋಗ್ತಾ ಏನು ಬಿಟ್ಟಿದ್ರಲ್ಲ ಡೆಸ್ಟಿನೇಷನು ಕೇವ್ದು ಮತ್ತು ಆನ್ ದಿ ವೇ ಸೂಸೈಡ್ ಪಾಯಿಂಟ್ ಅಂತ ಬರುತ್ತೆ, ಅದನ್ನು ನೋಡಿಕೊಂಡು ಆದರೆ ಟಾಬ್ ಮಾನಿಸ್ಟ್ರಿ ನೋಡಿಕೊಂಡು ಟಾಬಲ್ಲಿ ಆಲ್ಟ್ ಆಗೋದು, ಇಲ್ಲಾಂದರೆ ಟಾಬಲ್ಲಿ ಆಲ್ಟ್ ಆಗಿಬಿಟ್ಟು ನೆಕ್ಸ್ಟ್ ದಿವಸ ಮಾನಿಸ್ಟ್ರಿ ನೋಡಿಕೊಂಡು ಅಲ್ಲಿಂದ ಕಾಜಾಗ್ ಹೋಗೋದು. ಬನ್ನಿ ಇವಾಗ ಕಾರ್ನೆಲ್ಲ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಕ್ಲೀನಪ್ ಮಾಡಿಬಿಟ್ಟು ಜರ್ನಿನ ಶುರು ಮಾಡೋಣ. ಈ ಥರ ಹೆಡ್ಲೈಟು ಇವೆಲ್ಲ ಕ್ಲೀನ್ ಮಾಡಿ ಒಂದಿದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಡೀಸೆಲ್ ಆಟೋಮೆಟಿಕ್ ಕಾರ್ ವೆಲ್ಕಮ್ಸ್ ಯು. ಈ ಥರ ಕೋಲ್ಡ್ ಟೆಂಪ್ರೇಚರಲ್ಲಿ 15 ನಿಮಿಷ ಹೈಡ್ಲಿಂಗ್ ಮಾಡಲೇಬೇಕು. ಅರ್ಧ ಟ್ಯಾಂಕ್ ಕಲಿಯಾಗೋಯ್ತಲ್ಲ ಗುರು, ಬರೀ 300 ಕಿಲೋಮೀಟ್ರಿಗೆ. ಅಪ್ಪ ನೋಡಿ ಹೋಟ್ಲ ಅವ್ರದ್ದು ನಾಯಿ ಹೆಂಗಿದೆ, ಬ್ಲ್ಯಾಕಿ. ಹಾಯ್ ನೋಡ್ರಿ ಹೆಂಗೈತೆ ಇದು, ಅಪ್ಪ ಬ್ಲ್ಯಾಕ್ ಟೈಗರ್ ಥರ ಐತೆ. ಬಾ ಏನು ಕೂದಲು ಗುರು. ಕೇಸನ್ನು ನೋಡಿದ್ರೆ ಲವ್, ಅದಕ್ಕೆ ಕೇಸನ್ನು ಹಳೆ ಡವ್ ಇರಬೇಕಿದು. ಸೊ ಎದುರುಗಡೆ ಬೆಟ್ಟದ ವ್ಯೂ ನೋಡಿ ಹೆಂಗಿದೆ ಅಂತ. ಇವತ್ತು ಅಲ್ಲಿ ಹೋಗ್ತಾ ಇದ್ದಂಗೆ ಸ್ನೋ ಮೌಂಟೇನ್ ಸ್ಟಾರ್ಟು. ಕಮಾನ್ ಲೆಟ್ಸ್ ಗೋ ಸ್ನೇಹಿತರೆ. ಎಲ್ಲ ಪ್ಯಾಕಪ್ಪು ಲೋಡಪ್ಪು ವಾಮಪ್ ಎಲ್ಲ ಆಯಿತು. ನೋಡ್ರಿ ನಾಯಿ ನೋಡ್ರಿ ಏನೋ ನಿನ್ನ ಹೆಸರು ಮಾಮ್ಸ್. ಸೆಕೆಂಡ್ ಹಾಂ ದ್ಯಾಟ್ಸ್ ಗುಡ್ ಬಾಯ್. ನೋಡಿ ಇನ್ನು ಪರ್ಫಾರ್ಮೆನ್ಸ್ ಬರಲಿ. ಸ್ಟಾರ್ಟ್ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರು ಯಾವುದಾದ್ರು ಕೇವ್ ಥರ ಏನೋ ಬರುತ್ತೆ. ಅದಾದಮೇಲೆ ಸೂಸೈಡ್ ಪಾಯಿಂಟ್ ನೋಡ್ಕೊಂಡು ಹೋಗೋಣ. ಕಾರ್ದು ಒಂದು ಸ್ವಲ್ಪ ಸ್ಟೇರಿಂಗ್ ಹಾರ್ಡ್ ಐತೆ, ಅದು ಬಿಟ್ರೆ ಸಸ್ಪೆನ್ಷನ್ ಎಲ್ಲ ಸಾಕಾಗಿದೆ ಗುರು ಆಫ್ ರೋಡಿಂಗಲ್ಲಿ. ಆದರೆ ಹಿಂದೆ ಕೂತಿರೋರ್ಗಂತೂ ಫುಲ್ಲು ದಿಗ್ಭ್ರಮೆ ಆಗೋಗುತ್ತೆ. ನೋಡಿ ಇವಾಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ ನೆನ್ನೆ ಬಿಟ್ಬಿಟ್ಟಿದ್ವಿ. ಈ ಕೇವ್ ಕಾಣಿಸ್ತಾ ಇದೆ, ಹಾಗೆ ಹಿಂದೆ ಹಿಂಗೆ ಹೋಗ್ಬೇಕು ನಾವು. ನೆನ್ನೆಯಿಂದ ಗಾಡಿ ಓಡಿಸಿದ್ದಕ್ಕೂ ಇವತ್ತೊಂದು ಗುಹೆ ನೋಡ್ತಾ ಇದ್ದೀವಿ. ನೋಡಿ ಕಿನ್ನೂರು ವ್ಯಾಲಿಗೆ ಹೋಗ್ಬೇಕಂದ್ರೆ ನೋಡಿ ಒಂದು ಗುಹೆ ನೋಡಿ ಇಲ್ಲಿ ಹೆಂಗಿದೆ ಅಂತ. ಈ ಗುಹೆ ಎಲ್ಲ ನೋಡಿರ್ತೀರ ನೀವು, ರೀಲ್ಸು ಆಮೇಲೆ ಫೋಟೋ ಗಿಟೆಲ್ಲ ನೋಡಿರ್ತೀರ. ನನ್ನ ಸ್ಪಿಟಿ ರೈಡು ಅಥವಾ ಡ್ರೈವಿಗೆ ಬಂದಾಗ ಈ ಕೇವಿಂದೆಲ್ಲ ಡ್ರೋನ್ ಶಾಟ್ಸ್ ಎಲ್ಲ ನೋಡಿರ್ತೀರ. ಸೊ ಆ ಥರ ಇವಾಗ ನಾವು ಒಂದು ತೆಗೋಣ ಬನ್ನಿ, ಮಜಾ ಇರುತ್ತೆ. ಇಲ್ಲಿ ನೋಡಿ ಈ ಕಲ್ಲೆಲ್ಲ ಹೆಂಗೈತೆ ಅಪ್ಪ, ಅಡ್ಜಲ್ಲಿ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ಗುರು. ಯಪ್ಪ ಹೆಂಗೈತೆ ನೋಡಿ. ಇಲ್ಲಿ ಹೆಂಗಿದೆ ಇವಾಗ ಸ್ನೋ ಮೌಂಟೇನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನಿಲ್ಸೋಣ. ದೊಡ್ಡದಾಗೈತೆ ಇನ್ಮೇಲೆ ಇಷ್ಟ ಹಿಂಗೆ ನಿಲ್ಸ್ಕೊಂಡು ಹೋಗ್ತಾ ಇರೋದು. ನೋಡಿ ಇವಾಗ ಕಾರ್ ನಿಲ್ಸಿದ್ದೀವಿ, ಹೆಂಗೈತೆ ನೋಡಿ. ಇಲ್ಲಿ ಇವಾಗ ಒಂದು ಬ್ರಿಡ್ಜ್ ಹತ್ರ ಸ್ಟಾಪ್ ಹಾಕಿದ್ದೀವಿ. ನೋಡಿ ಇಲ್ಲೇ ಕಾರ್ ನಿಲ್ಸಿದ್ದೀವಲ್ಲ, ನೋಡಿ ಹಂಗಿದೆ ಅಂತ ಸಾಕಾಗಿದೆ ಗುರು. ಇಲ್ಲಿ ನೋಡಿ ಇವಾಗ ಹಳ್ಳ ತೋರಿಸ್ತೀನಿ ಹೆಂಗೈತೆ ಅಂತ. ಇಲ್ಲಿ ನೋಡಿ ಅಪ್ಪ, ನೋಡೋಕ್ಕೆ ಮೀಟ್ರ್ ಆಫ್ ಐತೆ ಅದು. ಇನ್ನು ಚಿಮ್ ಬ್ರಿಡ್ಜ್ ಎಷ್ಟು 1000 ಅಡಿ ಐತಂತೆ ಅದು. ಇದೆ ನೋಡಿ ಹೆಂಗೈತೆ, ಏನದು 300 ಅಡಿ ಐತಾ. ಅಪ್ಪ ಸಾಕಾದಾಗೈತೆ ನೋಡು. ಅಲ್ಲೋಡ್ಗುರು ಹಿಂದೆ ಬೆಟ್ಟ ಸ್ನೋ ಮೌಂಟೇನು. ಬ್ರಿಡ್ಜ್ ಮಾತ್ರ ಶೇಕ್ ಆಗ್ತಾ ಐತೆ. ನಮಗೆ ಭಯ, ಎಲ್ಲ ಒಂದು 200-300 ಅಡಿ ಐತೆ, ಕೆಳಗಡೆ ಬಿದ್ದೋಗ್ಬಿಡ್ತೀವ ಅಂತ. ನಾವು ಯಾವುದೇ ರೀತಿಯಾದಂಥ ಟೂರಿಸ್ಟ್ ಸ್ಪಾಟ್ಗೆಲ್ಲ ಹೋಗ್ತಾ ಇಲ್ಲ. ಎಲ್ಲಿ ಈ ಥರ ನಮಗೆ ಆನ್ ದಿ ವೇ ಸಿಗುತ್ತಲ್ಲ ಸ್ಪಾಟ್ಗಳು, ಅಲ್ಲಿ ಕಾರ್ನ ನಿಲ್ಲಿಸ್ತೀವಿ. ವೀಡಿಯೋ ಫೋಟೋ ಮೆಮೊರೀಸ್ಗೋಸ್ಕರ ತೊಗೊಳ್ತೀವಿ, ಅಲ್ಲಿಂದ ಹೋಗ್ತೀವಿ. ಮೇಯ್ನ್ ನಾವು ಬಂದಿರೋ ಸ್ನೇಹಿತರೆ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ. ಸೊ ಮೇಯ್ನ್ ಟಾರ್ಗೆಟೇ ಕಾಜಾ ಅಷ್ಟೇ. ಕಾಜಾಲಿ ಒಂದು 2 ದಿವಸ ಮೇಯ್ನ್ ಪ್ಲೇಸಸ್ನ ನೋಡಿಕೊಂಡು ಅದೇ ಮೇಯ್ನ್ ಸ್ಪಿಟಿ, ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ವಾಪಸ್ ಹೋಗೋದಷ್ಟೇ. ಜಾಸ್ತಿ ಪ್ಲೇಸಸ್ನ ಮೈಂಡಲ್ಲಿ ಇಕ್ಕೊಂಬಂದರೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ನೋಡಿ ಆನ್ ದಿ ವೇ ಈ ಥರ ಸಿಗ್ತಾ ಇರುತ್ತೆ, ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇರಬೇಕು ಅಷ್ಟೇ.
ಡ್ರೋನ್ ಶಾಟ್ಸ್ ತಗೊಂಡ್ರಿ. ಸೊ ಇವತ್ತಿಂದ ಸಖತ್ತಾಗಿ ಮಜಾ ಬರ್ತಾ ಇದೆ. ಸೊ ಇವಾಗ ಮುಂದೆ ಎಲ್ಲ ಹೋಗ್ಬಿಟ್ಟು ಒಂದು ಟೀ ಬ್ರೇಕ್ಫಾಸ್ಟ್ ಮಾಡಲೇಬೇಕು. ಹೆವಿ ಚಳಿ ಗುರು. ಸೊ ನಮ್ಮ ವಿನಯ್ ಅವರು ನಾಷ್ಟ ಮಾಡೋ ಜಾಗದಲ್ಲಿ ಕ್ಯಾಮ್ರಾ ಬಿಟ್ಬಿಟ್ಟಿದ್ರು ಗೋಪ್ರ. ಸೊ ಇವಾಗ 10 ಕಿಲೋಮೀಟರ್ ಹೋಗ್ಬಿಟ್ಟು ಗೋಪ್ರನ ಎತ್ಕೊಂಡ್ ಬಂದಿದ್ದೀವಿ. ನೋಡಿ ಅಲ್ಲಿ ಹೋಟ್ಲವ್ರು ಯಾರೋ ಒಳ್ಳೆಯವ್ರ ಪಾಪ ಎತ್ತಿಕ್ಕಿದ್ರು. ಇದೇ ಒಂದು 2 ನಿಮಿಷ ನೋಡ್ಕೊಂಡಿಲ್ಲ ಅಂದಿದ್ರೆ ಇವತ್ತು 35,000 ಯಾವ್ದು ಹೀರೋ 11 ಲೇಟೆಸ್ಟ್ ಹೋಗ್ಬಿಟ್ಟಿರೋದು. ಹಂಗ ನೋಡಿ ಜನ ಒಳ್ಳೆಯವರು ಸಿಕ್ಕಿದ್ರು. ಬೇರೆ ಊರು ಆಗಿದ್ರೆ ಕೊಡ್ತಾ ಇರಲ್ಲ ಹಿಂಗೆ ಅಲ್ವಾ? ಗೊತ್ತಿಲ್ಲ ಸರ್ ಅಂತಿದ್ರು. ಮತ್ತೆ ಅವ್ರಿಗೂ ಕನ್ಫರ್ಮ್ ಇರ್ಬೇಕಲ್ಲ ಅಲ್ಲೇ ಬಿಟ್ಟಿದ್ದೀನಿ ಅಂತ. ಸುಮ್ ಆಗಲ್ಲ ಇಲ್ಲಾಂದ್ರೆ ಮತ್ತೆ ಅಲ್ಲ ಇಲ್ಲ. ಟೈಮಿಂಗ್ ಚೆನ್ನಾಗಿತ್ತು. ಹೆಂಗ ನೋಡಿದ್ರೆ ಕೊಡೋದಾಯ್ತು. ಇಲ್ಲಾಂದ್ರೆ ಗೋಪುರ ಡಮಾ ನೋಡಿ. ಇನ್ನೂ ಎಷ್ಟೊಂದು ಗ್ಯಾಜೆಟ್ಸ್ಗಳು ಬಿದ್ದಾವೆ ಗ್ಯಾಜೆಟ್ಸ್ಗಳು ಬರ್ರೇವೆ. ಕಾರ್ ಸ್ವಲ್ಪ ಲಗೇಜ್ ಸ್ಪೇಸ್ ಕಮ್ಮಿ ಅದಕ್ಕೆ ಅಲ್ಲೆಲ್ಲ ಇಲ್ಲ ಹಾಕೊಂಡ್ಬಿಟ್ಟಿದೀವಿ. ಏನಾದ್ರೆ 2-3 ಅಷ್ಟೇ ಈ ಕಾರ್ ಮಾಡಲಿ. ಅಡ್ವೆಂಚರ್ ಕಡೆ ಅಲ್ಲ. ರೋಡ್ ನೋಡಿ ಹೆಂಗಿದೆ ಸ್ನೇಹಿತರ. ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ನದಿ, ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸಾಕಾತ್ರಲ್ಲಿ ಬರ್ತಾ ಇದೆ. ನೆನ್ನೆ ಏನಿರಲ್ಲ ಮಜಾ, ಇವತ್ತು ಮಜಾ ಅಂದ್ರೆ ಮಜಾ. ಹಾಡ್ಗೀಡ್ ಹಾಕೊಂಡು ಚಿಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದೀವಿ. ಬರೀ ಟರ್ನಿಂಗೇ ಐತೆ ಗುರು. ಸ್ಟ್ರೈಟ್ ರೋಡೇ ಸಿಗ್ತಾ ಇಲ್ಲ ನಮ್ಗೆ. ಲದಾಖ್ ರೋಡ್ ತರ ಕಾಣಿಸ್ತೈತಿ. ಸ್ವಲ್ಪ ಸೂಪರ್ ಆಗೈತಿ. ಇಲ್ಲಿಂದ ಏನ್ ಬಂದ್ಬಿಡ್ರಿ ಹತ್ರ. ನೋಡಿ ನಮಗೆ ವಂಡರರ್ ವಿತ್ ಸ್ಕೈ ಸಿಕ್ಕಿದ್ದಾರೆ. ನೈಸ್ ಟು ಮೀಟ್ ಯು ಬ್ರೋ. It's a pleasure भाई. Hello to Bangalore. हेलो, कैसा लगा न्यू कार? बस अभी टेस्टिंग चल रही है. हाँ जो एक टेंशन था एवरेज का, हाँ. the average tension is over. It gives as much average as Thar. कार. Okay. ओके Yeah. ओके ब्रो, बाय. It's all good. सी यू इन काजा. See you in Gaza. Photographer, ready? ರೆಡಿ. Let's go. ನೋಡಿ ಇದೆ ಲಾಸ್ಟ್ ಅವ್ರು ಇವ್ರ ಹತ್ರ ಬ್ಲ್ಯಾಕ್ ಕಲರ್ ತಾರಿತ್ತು. ಸೊ ಇವಾಗ ರೂಬಿಕಾನ್ ತಗೊಂಡಿದ್ದಾರೆ ಜೀಪು. ಸೊ ಇವ್ರದೇ ನಾನು ಲಾಸ್ಟ್ ಟೈಮು ನೀವೇನು ನೋಡಿದ್ರಲ್ಲ ಸ್ಟೋರಿಯಲ್ಲಿ ಹಾಕಿದ್ದು, ಇವರೇ ಇಲ್ಲೇ ಹೋಗ್ತಾ ಸಿಕ್ಕಿದ್ರು. ಸೊ ನೋಡಿ ನಮ್ಮದು ಅಲ್ಲಿ ನಿಲ್ಲಿಸ್ಬಿಟ್ಟು ಇವ್ರ ಜೊತೆ ಒಂದು ಫೋಟೋ ಇಟ್ಕೊಂಡು ಹೋಗ್ತಾ ಇದೀವಿ. ನಾಳೆ ಕಾಜಲ್ ಸಿಗ್ತಾರೆ. ಇವ್ರು ಇದೇ ಊರವ್ರೆ. ಯಾವ್ದು ಕಲ್ಪನಾ? ಹಿಮಾಚಲ್ ಅವರು. ಹಿಮಾಚಲಲ್ಲೇ ಹೇಳ್ತಾರೆ. ಇವಾಗ ಸೂಸೈಡ್ ಪಾಯಿಂಟ್ ಅಂತ ಹೋಗ್ತಾ ಇದೀವಿ. ನೋಡಿ ಎದುರುಗಡೆ ಇದೇ ಬಂತು ನೋಡಿ ಸೂಸೈಡ್ ಪಾಯಿಂಟ್. ಇದೇ ಸೂಸೈಡ್ ಪಾಯಿಂಟ್. ರೋಡ್ ಮಾತ್ರ ಸಕ್ಸಿಗೈತೆ. ಥ್ಯಾಂಕ್ ಯು. ಇವಾಗ ನಾವು ಕಾಲ್ಪಾಲ್ ಇದ್ದೀವಿ. ಕಾಲ್ಪಾಲಿ ನೋಡಿ ಇದೇನು ಸೂಸೈಡ್ ಪಾಯಿಂಟ್ ಅಂತ ಇದೆಯಲ್ಲ ಆ ಸ್ಪಾಟಲ್ಲಿ ಇದ್ದೀವಿ. ನೋಡಿ ಕಾರ್ ಇಲ್ಲಿ ನಿಲ್ಲಿಸಿದ್ದೀವಿ. ಭಾನುವಾರ ಮಧ್ಯೆ 1 ಗಂಟೆ ಆಗಿದೆ. ಒಬ್ಬರು ಇಲ್ಲ ಇಲ್ಲಿ. ಮೊದಲು ಈ ಫೆನ್ಸಿಂಗ್ ಇರಲಿಲ್ಲ, ಇವಾಗ ಹಾಕಿದ್ದಾರೆ. ಒಂದು ಯಾರೋ 2-3 ಸೂಸೈಡ್ ಮಾಡ್ಕೊಂಡ್ಬಿಟ್ಟು ಅಂತ ಹಾಕ್ಬಿಟ್ಟವ್ರೆ ಫೆನ್ಸಿಂಗು. ಇದೆಲ್ಲ ಮೊದಲು ಎಲ್ಲ ಬೈಕೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ಹಿಡಿಯೋರು. ಕರೆಕ್ಟಾಗೆ ನಿಮಗೆ ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ ಸೂಸೈಡ್ ಪಾಯಿಂಟ್ಸ್. ಸೊ ಮಸ್ತಾಗಿತ್ತು ಮಾತ್ರ ಡ್ರೈವು. ಅಲ್ಲಿಂದ ಬಂದಲ್ಲ ಸಕ್ಕತ್ತಾಗಿತ್ತು ಗುರು. ಪೀಸಾಗಿದೆ ಜಾಗ ಮಾತ್ರ. ನೋಡಿ ಹಿಂದೆ ಗ್ಲೇಜಿಯರ್ಸ್ ಮೌಂಟೇನ್ ಹೆಂಗೆ ಕಾಣಿಸ್ತೈತೆ ನೋಡಿ. ಒಬ್ಬ ಸೂಪರ್ ಆಗಿದೆ. ಟ್ಯಾಂಕ್ ಹಾಕ್ಸಿದ್ದೀವಿ. ಸೊ ನೋಡಿ ಚಂಡೀಗಢಲ್ಲಿ ಕಾರ್ ಎತ್ಕೊಂಡಾಗ ಫುಲ್ ಟ್ಯಾಂಕ್ ಕೊಡಿಸಿದ್ದು. ಇವಾಗ ಸೆಕೆಂಡ್ ಫುಲ್ ಟ್ಯಾಂಕ್. ನೋಡಿ ಹೆಂಗಿದೆ ಪೆಟ್ರೋಲ್ ಬ್ಯಾಂಕು. ಇದೆಲ್ಲ ಸ್ಪಿಟ್ಟಿಗೆ ಹೋಗ್ಬೇಕಂದ್ರೆ ಓಪನ್ ಪೆಟ್ರೋಲ್ ಬ್ಯಾಂಕು ಮೌಂಟೇನ್ಸ್ ಮಧ್ಯ. ಫುಲ್ ಟ್ಯಾಂಕ್ ಇದರದ್ದು ಟ್ಯಾಂಕ್ ಕೆಪಾಸಿಟಿ ಬಂದು 55 ಲೀಟ್ರು. ನೋಡಿ ತುಂಬ್ತಾ ಇದೆ. ಇವಾಗ 20 ಲೀಟ್ರ್ ಇಡ್ಸೈತೆ. ಆಲ್ರೆಡಿ ರಿಸರ್ವಲ್ಲಿ ಒಂದು 10 ಐತೆ. ನನಗನ್ಸೋ ಮಟ್ಟಿಗೆ ಒಂದು 42ರಿಂದ 44 ಲೀಟ್ರ್ ಇಡಿಸ್ಬೋದು. ನೋಡ್ರಿ ಪೆಟ್ರೋಲ್ ಬ್ಯಾಂಕಿಂದ ಹೆಂಗಿದೆ ಕ್ರೇಜಿ. ಅಲ್ಲೇ ಹಿಂದೆ ಮಿಲ್ಟ್ರಿ ಕ್ಯಾಂಪ್ ಇದೆ. ವಾ ಸೂಪರ್. ನೋಡಿ 41 ಲೀಟ್ರ್ ಇಡಿಸ್ತು. ಮೈಲೇಜ್ ನನಗನ್ಸೋ ಮಟ್ಟಿಗೆ 13ರಿಂದ 12 ಅಷ್ಟೇ ಬರ್ತಾ ಇರೋದು. ಘಾಟ್ ಸೆಕ್ಷನ್ ಹೊಡಿತಾ ಇದೀವಲ್ಲ 44 ಕಟ್ ಆಫ್ ಆಯಿತು. 4000 ಕರ್ಲ ಬೈ 4000 ಕ್ರೌಂಡ್ ಫಿಗರ್ ಮಾಡಿಸ್ತಾ ಇದೀವಿ ಬಿಡಿ. 45 ಲೀಟ್ರ್ ಆಯಿತು. ಎಕ್ಸಾಕ್ಟ್ 45.59 ಲೀಟ್ರು. 4000 ರೂಪಾಯಿ.
1000 ರೂಪಾಯಿಗೆ ಒಂದು 75 ಪೈಸಾ ಕಮ್ಮಿ. ಸೂಪರ್. ಇನ್ನು ನೆಕ್ಸ್ಟು ಸಿಮ್ಲಾಲಿ ಒಂದು 1500 ಹಾಕಿದ್ರೆ ಸಾಕು, ಹೋಗ್ಬಿಡುತ್ತೆ. ನೋಡಿ ಫುಲ್ ಟ್ಯಾಂಕ್ ಆಯಿತು ಗಾಡಿದು. ಇವಾಗ ರೇಂಜ್ ಎಷ್ಟು ಅಂತ ನಿಮಗಿದೆ ತೋರಿಸುತ್ತೆ ನೋಡಿ, 569 ಕಿಲೋಮೀಟರ್ಸ್ ಅಂತ ತೋರಿಸ್ತೈತೆ. ನೋಡೋಣ ನೆಕ್ಸ್ಟು ಸಿಮ್ಲಾಲೇ ಹಾಕ್ಸ್ಬೇಕಾಗುತ್ತೆ, ನೋಡೋಣ. ಟೆಂಪ್ರೇಚರ್ ಆಗಿದೆ 0 ಡಿಗ್ರಿ. ಸಾಯಂಕಾಲ ಆಗಿದೆ 6 ಗಂಟೆ. ಇನ್ನೇನು 4ಗಿಂತ ಒಂದು 22 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ಸೊ ಕಾರ್ನ ಡೀಸೆಲ್ ಹಾಕ್ಸ್ಕೊಂಡು 25 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಬಂದ್ವಿ. ಸೂಪರ್ ಗುರು. ಎದುರುಗಡೆ ಆ ಕಡೆ ಹಿಂದೆ ಬೆಟ್ಟ ನೋಡಿ, ಹಿಂದೆ ಬೆಟ್ಟ ನೋಡಿ ಹೇಗಿದೆ ಅಂತ. ಭಾನುವಾರ ಆದರೂ ಜನ ಅಂತೂ ಒಬ್ಬರು ಸಿಗ್ತಾ ಇಲ್ಲ ಗುರು, ಕ್ರೇಜಿ. ಬಾಯ್ಸ್ ಎಲ್ಲ ನೋಡಿ ಹಿಂದೆ ಫೋಟೋ ಶೂಟ್ ಮಾಡ್ತಾವ್ರೆ. ಫೋಟೋ ಶೂಟು ಆಮೇಲೆ ನಮ್ಮ ವಿನಯ್ ಅವರು ಡ್ರೋನ್ ಹಾರಿಸ್ತವ್ರೆ. ಯಪ್ಪ ಚಳಿ ಆಗ್ತೈತೆ, 0 ಡಿಗ್ರಿ ಐತೆ ಅಂತೆ. ವೆದರ್ ಎಷ್ಟಿದೆ ಬ್ರಾ? 0 ಇದೆ ಬ್ರೋ ಇವಾಗ. ನೋಡಿ 0 ಡಿಗ್ರಿ ಐತಲ್ಲ ಗುರು. ನೆಕ್ಸ್ಟ್ ಎಲ್ಲ ಮೈನಸ್, ನಾಳೆಯಿಂದ ಮೈನಸ್. ಇನ್ನು ಕಾರಲ್ಲಿ ಬಂದಿದ್ದೀವಲ್ಲ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಅದೇ ಈಚೆ ಹೇಳಿದ್ರೆ ಫ್ರೀಜ್ ಆಗ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಟೈಮ್ ಒಂದು 7 ಕಾಲಾಗಿದೆ. ಪರ್ಫೆಕ್ಟ್ ಟೈಮ್ನ ಮ್ಯಾಚ್ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ನಮ್ಮ ತಾರ್ನ ಇವಾಗ ವಾರ್ಮಪ್ ಮಾಡ್ತಾಯಿದ್ದೀವಿ. -2 ಡಿಗ್ರಿ ಇದೆ ನೋಡಿ. ಇಲ್ಲೊಂದು ಪಂಜಾಬ್ದು ಒಂದು ತಾರ್ ಬಂದಿದೆ. ಸೊ ಇಲ್ಲೇ ನೋಡಿ ಮೌಂಟೇನ್ ವ್ಯೂ ರೆಸ್ಟೋರೆಂಟ್ ಅಂತ. ಸೊ 1000 ರೂಪಾಯಿಗೆ 4 ಜನಕ್ಕೆ ಕೊಟ್ಟಿದ್ದಾರೆ ಗುರು ರೂಮು. ಹೋಗ್ಬಿಟ್ಟು ನೋಡೋಣ ಬನ್ನಿ ಒಳಗಡೆ ಹೆಂಗಿರುತ್ತೆ ಅಂತ. 4 ಹೋಲ್ ಆಲ್ಟ್ ಆಗ್ತಾಯಿದ್ದೀವಿ ಇವತ್ತು. ಇವಾಗ ಬಂದಿದ್ದೀವಿ 4 ವಿಲೇಜ್ಗೆ. ಸೊ ಕಾರ್ನೆಲ್ಲ ಪಾರ್ಕ್ ಮಾಡ್ಬಿಟ್ಟು ಬಂದಿದ್ದೀವಿ. -4 ಡಿಗ್ರಿ ಇದೆ ಗುರು. ಸೊ ಇಲ್ಲೇ ಆಲ್ಟ್ ಆಗಿದ್ದೀವಿ. ಮೌಂಟೇನ್ ವ್ಯೂ ರೆಸ್ಟೋರೆಂಟ್ ಅಂತೆ. ಬನ್ನಿ ರೂಮ್ ನೋಡಿ ಸಾಕಾಗಿದೆ. 1000 ರೂಪಾಯಿಗೆ ಡೀಲ್ ಮಾಡಿದ್ದೀವಿ. ನೋಡಿ ಟೆಂಪ್ರೇಚರ್ 8 ಆಯಿತು. ಹೆಂಗೆ -4 ನೋಡಿ ರೂಮ್ ಹೆಂಗಿದೆ ಸೂಪರಾಗೆ. ಇದು ಡೈನಿಂಗು, ಊಟ ಮಾಡೋಕ್ಕೆ ನೋಡಿ ಸೋಫಾ ಥರ, ಚೇರ್ ಥರ, ಫುಲ್ಲು ಈ ಏನಂತಾರೆ ವಿಲೇಜ್ ವೈಫ್ಸು ರೂಮು. ಸೂಪರಾಗಿದೆಯಲ್ಲ. ಇದೆ ಮ್ಯಾಗಿಲ್ಲಿ ಇಕ್ಕಿದ್ರೆ ಮುಗೀತು. ಸಖತ್ತಾಗೈತೆ. ಹೀಟ್ರೂ ಇಕ್ಕೋರೆ ಬ್ರಾ ನೋಡಿ, ಹೀಟ್ರೂ ಇಕ್ಕೋರೆ. 1000 ರೂಪಾಯಿಗೆ 4 ಜನ. ಫುಡ್ಡು ಹೇಳಿದ್ದೀವಿ, ಫುಡ್ ಬಂದ ಮೇಲೆ ತೋರಿಸ್ತೀವಿ ಅದನ್ನು. ಸೂಪರಾಗಿದೆ. ಡೇ 2ನ ನೋಡಿ 4 ಹೋಲ್ ಎಂಡ್ ಮಾಡ್ತಾಯಿದ್ದೀವಿ ಫುಲ್ಲು. ನೋಡಿ ಇಲ್ಲಿ ಚಿಕನ್ನು ಮತ್ತು ಪುಲ್ಕನ ತಿಂದ್ಕೊಂಡು ಇವಾಗ -2 ಡಿಗ್ರಿ ಇದೆ ತಿಂದ್ಕೊಂಡು ಬೆಳಗ್ಗೆಯಿಂದ ಡೇ 3 ಟುವರ್ಡ್ಸ್ ಕಾಜಾನ ಹೋಗೋಣ.